ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ಗುರು ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಬದಲಾವಣೆ ಆಗುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರತಿ ವರ್ಷ ನೀವೆಲ್ಲ ನೋಡ್ತಾನೆ ಇದ್ದೀರಾ, ಈ ರೀತಿ ವಿಡಿಯೋಗಳು ಬರ್ತಾನೆ ಇರುತ್ತೆ. ಗುರು ಯಾವಾಗಲೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗೋದಕ್ಕೆ 1 ವರ್ಷ ಟೈಮ್ ತೊಗೊಳ್ತಾನೆ. ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸೋದಕ್ಕೆ 2.5 ವರ್ಷ ತೊಗೊಳ್ಳೋವಂಥದ್ದು. ಇನ್ನು ರಾಹುಕೇತು ಯಾವಾಗಲೂ 1.5 ವರ್ಷ ಒಂದು ಮನೆಯಿಂದ ಒಂದು ಮನೆಗೆ ಹೋಗುವಂಥದ್ದು. ಇವಾಗ ನಾನು ಮಾತಾಡ್ತಾ ಇರೋವಂಥದ್ದು ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಬದಲಾವಣೆ ಆಗ್ತಾ ಇರೋವಂಥದ್ದು. ಯಾವತ್ತು ಅಂತಂದರೆ ಮೇ 1ನೇ ತಾರೀಕು ಸಾಯಂಕಾಲ 4:15ಗೆ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾ ಇರುವಂಥದ್ದು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಎಷ್ಟೋ ಒಂದು ರಾಶಿಗಳಿಗೆ ಇಂಪಾರ್ಟೆನ್ಸ್ ಬರುವಂಥದ್ದು. ಅಂದರೆ ಅವರ ರಾಶಿಗೆ ಗುರುಬಲ ಬರುವಂಥದ್ದು. ಮದುವೆ ಅಂತ ಬಂದಾಗ ಪ್ರತಿಯೊಬ್ಬರು ಜಾತಕ ಪಕ್ಷಿ ಥರ ಕಾಯ್ತಾ ಇರ್ತೀರ. ಒಂದು ಮದುವೆ, ಶುಭ ಸಮಾರಂಭ, ಗೃಹ ಪ್ರವೇಶಗಳು, ಮತ್ತು ಏನಾದರೂ ಮನೇಲಿ ಸಮಾರಂಭಗಳನ್ನ ಮಾಡುವಂಥದ್ದು ಇರ್ಬೋದು, ಫಂಕ್ಷನ್ಸ್ ಮಾಡುವಂಥದ್ದು ಇರ್ಬೋದು, ದೇವತಾ ಕಾರ್ಯಗಳಿರ್ಬೋದು, ಯಾತ್ರಾ ಸ್ಥಳಗಳಿಗೆ ಹೋಗುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಮಾಡಬೇಕು ಅಂದರೂ ಕೂಡ ನಾವು ಯಾವಾಗಲೂ ಹೇಳ್ತೀವಿ, ಒಂದು ದೇವಸ್ಥಾನಕ್ಕೆ ಇವಾಗ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ದೇವ್ರು ನಮ್ಮನ್ನ ಕರ್ಸ್ಕೋಬೇಕು ಅಂತ ಅಂತೀವಿ. ಅಂದರೆ ನಾವೇ ಹೋಗೋಕ್ಕಾಗಲ್ಲ, ದೇವ್ರು ಕರ್ಸ್ಕೊಂಡ್ರೆ ಮಾತ್ರನೇ ಹೋಗುವಂಥದ್ದು ಅಂತ. ಆ ರೀತಿಯಲ್ಲೇ ಪ್ರತಿಯೊಂದು ಶುಭ ಸಮಾರಂಭಗಳಿಂದ ಹಿಡಿದು ದೇವತಾ ಕಾರ್ಯಗಳವರೆಗೂ ಗುರು ಬದಲಾವಣೆ ಆದಾಗ, ಗುರುಬಲ ಬಂದಾಗ ಮಾತ್ರನೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದುಡ್ಡಿದ್ರೂ ಕೂಡ ಮದುವೆಗಳು ಮಾಡೋದಕ್ಕಾಗೋದಿಲ್ಲ, ದುಡ್ಡಿದ್ರೂ ಕೂಡ ಸಂತಾನ ಆಗೋದಿಲ್ಲ, ದುಡ್ಡಿದ್ರೂ ಕೂಡ ನಾವೇನಾದರೂ ಫಂಕ್ಷನ್ ಮಾಡಬೇಕು ಅಂದ್ರೆ ಆಗೋದಿಲ್ಲ, ದುಡ್ಡಿದ್ರೂ ಕೂಡ ನಾವು ಏನೇ ಮಾಡಬೇಕು ಶುಭ ಕಾರ್ಯಗಳು ಅಂದರೂ ಕೂಡ ಆಗೋದಿಲ್ಲ. ಯಾಕಂದರೆ ಬಲ ಬೇಕೇ ಬೇಕು. ಶುಭ ಕಾರ್ಯಗಳಿಗೆ ಗುರುಬಲ ಶುಕ್ರಬಲ ಇಲ್ಲ ಅಂತಂದರೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಅದರಲ್ಲೂ ಗುರುಬಲ ತುಂಬ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಪ್ರತಿಯೊಂದು ರಾಶಿಗೂ ಒಂದೊಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುವಂಥದ್ದು ನಾನು ಹೇಳ್ತೀನಿ. ಅದೇ ರೀತಿಯಲ್ಲಿ ಗುರು ಅಂತ ಬಂದಾಗ ನಾವು ಹೇಳುವಂಥದ್ದು ಮೇಯ್ನ್, ಈಗ ಎಷ್ಟೋ ಜನ ನೋಡ್ತಾ ಇರ್ತೀರ, ಗುರುಬಲ ಬಂದಿಲ್ಲ, ಮದುವೆ ಆಗಿಲ್ಲ ಅಂತ ಹೇಳುವಂಥದ್ದೆಲ್ಲ. ಅವರೆಲ್ಲ ಅಂತ ಅಂದರೆ ತಿಳ್ಕೊಳ್ಳೋದಕ್ಕೆ ನಿಮ್ಮ ಜಾತಕಗಳನ್ನ ತೊಗೊಂಡೋಗಿ ತೋರಿಸ್ತಾ ಇರ್ತೀರ, ಗುರುಬಲ ಯಾವಾಗ ಬರುತ್ತೆ ಅನ್ನುವಂಥದ್ದು ಅಂತ. ಆ ರೀತಿಯಲ್ಲಿ ನೋಡುವಾಗ ಗುರು ಒಂದು ಮನೆಯಿಂದ ಒಂದು ಮನೆಗೆ ಬಂದಾಗ ಒಂದೊಂದು ಮನೆಗೂ ಬಲ ಅನ್ನೋವಂಥದ್ದು ಬರುತ್ತೆ. ಕೆಲವು ಮನೆಗೆ ಎಚ್ಚರಿಕೆ ಇರೋವಂಥದ್ದಾಗುತ್ತೆ, ಕೆಲವು ಮನೆಗಳಿಗೆ ಮಧ್ಯಮವಾಗಿ ಫಲ ಕೊಡುವಂಥದ್ದು, ಅಂದರೆ ಮಿಶ್ರ ಫಲ ಅಂತ ನಾವು ಹೇಳ್ತೀವಿ, 50-50 ಆ ರೀತಿ ಬರುವಂಥದ್ದು ಅಂತ. ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಪ್ರತಿಯೊಂದು ರಾಶಿಗಳಿಗೂ ಗುರುಬಲ ಯಾವ ಥರ ಇರುತ್ತೆ ಅನ್ನೋಂಥದ್ದನ್ನ ಹೇಳ್ತೀನಿ. ಅದೇ ರೀತಿಯಲ್ಲಿ ಮೇ 1ನೇ ತಾರೀಕು ಸಾಯಂಕಾಲ 4:15ಗೆ ಗುರು ಮೇಷರಾಶಿಯಿಂದ ವೃಷಭ ಮನೆಗೆ ಹೋಗುವಂಥದ್ದು. ಇದೇ ಮೇ ಬರೋ ವರ್ಷ 2025 ಮೇ 15ಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆ ಆಗುವಂಥದ್ದು. ಅಂದರೆ 1 ವರ್ಷ ಟೈಮ್ ತೊಗೊಳ್ಳೋವಂಥದ್ದು ಅಂತ ಹೇಳೋವಂಥದ್ದು. ಆ ರೀತಿಯಲ್ಲಿ ನೋಡೋದಾದರೆ ಗುರು ಈಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋದಾಗ ಯಾವ್ಯಾವ ಮನೆಗಳಿಗೆ ಯಾವ್ಯಾವ ರಾಶಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥದ್ದನ್ನ ಹೇಳ್ತೀನಿ. ಅದೇ ರೀತಿಯಲ್ಲಿ ಯಾವ ಮನೆಗಳಿಗೆ ಮಿಶ್ರ ಫಲ ಅಂತ ಹೇಳ್ತೀನಿ, ಯಾವ ಮನೆಗಳಿಗೆ ಹೋದಾಗ ಸ್ವಲ್ಪ ಎಚ್ಚರವಾಗಿರಬೇಕು ಅನ್ನೋಂಥದ್ದನ್ನು ಹೇಳ್ಕೊಡ್ತೀನಿ. ಜೊತೆಗೆ ಪರಿಹಾರಗಳು ಇದ್ದೇ ಇರುತ್ತೆ. ನಾನು ಹೇಳುವಂಥ ಪ್ರತಿ ಪರಿಹಾರಗಳು ನಿಮಗೆ ತುಂಬ ಸಿಂಪಲ್ ಆಗಿರುವಂಥದ್ದು, ಅಫೋರ್ಡಬಲ್ ಇರುವಂಥದ್ದು, ಇನ್ಸ್ಟೆಂಟ್ ರಿಸಲ್ಟ್ ಕೊಡುವಂಥದ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ ರೀತಿಯಲ್ಲಿ ನೋಡುವಾಗ ಮೇ 1ನೇ ತಾರೀಕು 2024 ಸಂಜೆ 4:15ಕ್ಕೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗುವಂಥದ್ದು. ವೃಷಭ ರಾಶಿ ಬಂದು ಶುಕ್ರನ ಮನೆಗೆ ಗುರು ಹೋಗ್ತಾ ಇರೋವಂಥದ್ದು. ಯಾವಾಗಲೂ ಗುರು ಶುಕ್ರ ಒಂದಾಗುವಂಥದ್ದು ಅಂತ ಬಂದಾಗ 6 ವರ್ಷ, ಅಂದರೆ ತುಲಾ ರಾಶಿಯಿಂದ ಈಗ ಹೋಗ್ತಾ ಇರೋವಂಥ ಏನು ವೃಷಭ ರಾಶಿ ಮನೆಗೆ ಅಂತ ಬಂದಾಗ 6 ವರ್ಷ ಟೈಮ್ ತೊಗೊಂಡಿರೋವಂಥದ್ದು ಅಂತ ಹೇಳೋವಂಥದ್ದು. ಅಂದರೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗೋದಕ್ಕೆ ಅಷ್ಟು ಟೈಮ್ ಹಿಡಿದಿರೋವಂಥದ್ದು ಅಂತ. ಅಂದರೆ ಆ ಮನೆಗಳಿಗೆ ಹೋದಾಗ ತುಂಬ ಇಂಪಾರ್ಟೆನ್ಸ್ ಬರೋವಂಥದ್ದು. ಆ ಮನೆಗಳಿಗೆ ಹೋದಾಗ ಕೆಲವು ವರ್ಲ್ಡ್ ಎಕಾನಮಿ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುವಂಥದ್ದು ನಾವು ನೋಡ್ತೀವಿ. ಆ ರೀತಿಯಲ್ಲಿ ನಾನು ಜನವರಿಯಲ್ಲಿ ನಿಮಗೆ ಈ ವರ್ಷದ ಫಲಾಫಲಗಳನ್ನ ಹೇಳ್ಬಿಟ್ಟಿದ್ದೀನಿ. ಆದರೂ ಗುರು ಬರುವಾಗ ರಾಶಿಗಳಿಗೆ ಮಾತ್ರ ಹೇಳ್ತೀನಿ. ಇನ್ನೊಂದೇನೆಂದರೆ ಕೆಲವರೆಲ್ಲ ಯೋಚನೆ ಮಾಡ್ತಿರ್ತೀರ, ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಿರ್ತೀರ, ನಾವು ನಮ್ಮ ರಾಶಿ ನೋಡ್ಕೋಬೇಕಾ ಅಥವಾ ಲಗ್ನ ನೋಡ್ಕೋಬೇಕಾ ಅನ್ನೋವಂಥದ್ದು. ಲಗ್ನ ಅಂತ ಬರೋವಂಥದ್ದು ನಿಮ್ಮ ಬರ್ತ್ ಚಾರ್ಟ್ ಅಷ್ಟೇ. ನಿಮ್ಮ ಬರ್ತ್ ಚಾರ್ಟಲ್ಲಿ ಲಗ್ನದಿಂದ ನಾವೆಲ್ಲ ಮನೆಗಳಲ್ಲೂ ಯಾವ ಮನೆಗಳಲ್ಲಿ ಯಾವ ಗ್ರಹಗಳು ಕೂತ್ಕೊಂಡಿದೆ, ಅದರ ಇಂಪ್ಯಾಕ್ಟ್ ನಿಮ್ಗೆ ಯಾವ ಥರ ಆಗುತ್ತೆ ಅಂತ ಹೇಳುವಂಥದ್ದು. ಈ ರೀತಿ ಟ್ರಾನ್ಸಿಟ್ ಅಂತ ನಾವೇನು ಹೇಳ್ತೀವಿ ಅಂದರೆ ಜುಪಿಟರ್ ಟ್ರಾನ್ಸಿಟ್ ಫ್ರಮ್ ಮೇಷ ಟು ವೃಷಭ ಅಂತ ಬಂದಾಗ ಬದಲಾವಣೆ ಅಂತ ಹೇಳುವಂಥದ್ದು, ಅಂದರೆ ಇಲ್ಲಿಂದ ಮುಂದಕ್ಕೆ ಹೋಗುವಂಥದ್ದು ಅಂತ. ಆ ರೀತಿ ಟ್ರಾನ್ಸಿಟ್ ಆಗುವಂಥದ್ದು, ಬದಲಾವಣೆ ಆಗುವಂಥದ್ದು ಅಂತ ಬಂದಾಗ ರಾಶಿಗಳನ್ನೇ ನಾವು ನೋಡಬೇಕಾಗತ್ತೆ. ರಾಶಿಗಳು ಅಂತ ಬಂದಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 70% ರಿಸಲ್ಟ್ಸ್ ಕೊಡುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ನಿಮ್ಮ ದಶಾಭುಕ್ತಿಗಳನ್ನೂ ನೋಡ್ಕೋಬೇಕು. ಅದರಲ್ಲೂ ಕೂಡ ಏನಾದರೂ ತುಂಬ ಚೆನ್ನಾಗಿತ್ತು ಅಂದರೆ 99% ನಿಮ್ಗೆ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ ಅನ್ನೋವಂಥದ್ದು. ಇಲ್ಲಾಂದರೆ ಒಂದು 70% ಕೆಲಸಗಳು ಚೆನ್ನಾಗಿ ಬರುತ್ತೆ. ಲಗ್ನದಿಂದ ನೋಡೋದಕ್ಕಿಂತ ರಾಶಿಯಿಂದ ನೋಡುವಂಥದ್ದು ತುಂಬ ಒಳ್ಳೆಯದು. ನಿಮ್ಮ ರಾಶಿಗಳು ನಿಮ್ಗೆ ಗೊತ್ತಿದ್ದರೆ, ಈಗ ನಾನು ಹೇಳೋವಂಥ ಏನಿರುತ್ತೆ ಆ ರೀತಿಯಲ್ಲಿ ನಿಮಗೆ ನಿಮ್ಮ ರಾಶಿಗೆ ಯಾವ ಥರ ಫಲ ಇರುತ್ತೆ, ಯಾವ ಥರ ರಿಸಲ್ಟ್ಸ್ ಬರುತ್ತೆ, ಯಾವ ರೀತಿಯಲ್ಲಿ ನೀವು ರೆಮಿಡೀಸ್ ಮಾಡಬೇಕು ಅನ್ನೋಂಥದ್ದನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮೊದಲನೇದಾಗಿ
ಬರುವಂಥದ್ದು ಮೇಷರಾಶಿ. ಮೇಷರಾಶಿಗೆ ಗುರು ವೃಷಭ ರಾಶಿಗೆ ಹೋದಾಗ 2ನೇ ಮನೆ ಆಗುತ್ತೆ. ಯಾವಾಗಲೂ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ ಅಂತ ಹೇಳುವಂಥದ್ದು. ಈ ಮನೆ ಇಷ್ಟು ಮನೆಗಳು ಏನು ಹೇಳಿದೆ ನಾನು, ನಿಮ್ಮ ಒಂದು ಜಾತಕದಲ್ಲಿ ನಿಮ್ಮ ರಾಶಿಯಿಂದ ನೋಡ್ಕೊಳ್ಳಿ. 2, 5, 7, 9, 11 ಈ ರೀತಿ ಹೋದಾಗ ಗುರುಬಲ ಬರುವಂಥದ್ದು. ನಿಮ್ಮ ರಾಶಿಯಲ್ಲಿ ಏನಾದರೂ ಒಂದು ಒಳ್ಳೇದು ನಡೆಯೋದಕ್ಕೆ ಕಾರಣ ಆಗುವಂಥದ್ದಾಗುತ್ತೆ. ಕೋಟಿ ಇದ್ದರೂ ಇವತ್ತು ಮದುವೆಗಳು ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂದರೂ ಸಂತಾನ ಆಗ್ತಾಯಿಲ್ಲ. ಎಷ್ಟು ಖರ್ಚು ಮಾಡ್ತೀವಿ ಅಂತಂದ್ರೂ ಮನೇಲಿ ಒಂದು ಶುಭ ಸಮಾರಂಭ ಮಾಡೋಕ್ಕಾಗಲ್ಲ ಅಂತಂದರೆ ಗುರುಬಲನ ನಾವು ನೋಡಲೇಬೇಕಾಗತ್ತೆ. ಗುರುಬಲ ಬಂದಾಗ ಮಾತ್ರನೇ ಕೆಲಸಗಳಾಗುವಂಥದ್ದು. ಗುರುಬಲ ಬಂದಾಗ ಮಾತ್ರನೇ ನಮ್ದು ಅಂದ್ಕೊಂಡಿರೋಂಥ ಕಾರ್ಯಗಳೆಲ್ಲ ಆಗುವಂಥದ್ದು ಅನ್ನೋವಂಥದ್ದು. ಆ ರೀತಿಯಲ್ಲಿ ಮೇಷರಾಶಿಗೆ 2ನೇ ಮನೆ ಅಂತ ಹೋದಾಗ ಗುರುಬಲ ಬಂತು ಅಂತ ನಿಮಗೆ ಗೊತ್ತಾಗಿದೆ. ಯಾಕಂದರೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ್ಯಾವ ಮನೆಗೆ ಹೋದರೆ ಗುರುಬಲ ಬರುತ್ತೆ ಅನ್ನೋವಂಥದ್ದು. ಆ ರೀತಿಯಲ್ಲಿ ಮೇಷರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ. ಗುರುಬಲ ಬರ್ತಾ ಇದೆ. 2ನೇ ಮನೆ ಅಂತ ಬಂದಾಗ ನಿಮಗೆ ಸಂಗಾತಿ ಅಂದರೆ ಏನಾದರೂ ಮದುವೆಗೆ ಏನಾದರೂ ನೋಡ್ತಾ ಇರ್ತೀರ ಅಂತಂದರೆ ಆ ರೀತಿಯಲ್ಲಿ ದುಡ್ಡು ಕಾಸು ವ್ಯವಹಾರ ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿ ಏಳಿಗೆ ಆಗುವಂಥದ್ದಾಗುತ್ತೆ. ಆರ್ಥಿಕ ಬಲ ಬರೋವಂಥದ್ದಾಗುತ್ತೆ. ಜೊತೆಗೆ ನಿಮಗೇನಂದರೆ ಎಲ್ಲೋ ನಿಂತಿರೋ ಅಂಥದ್ದು ಸ್ಟ್ರಕ್ ಆಗಿರೋಂಥ ದುಡ್ಡುಗಳು ಯಾರಿಗೋ ಕೊಟ್ಟಿರ್ತೀರ ಬರಲ್ಲ ಅನ್ನೋಂಥ ದುಡ್ಡುಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಹಂಗಂತ ಬಂದಾಗ ನೀವೇನು ಮಾಡಬೇಕು ಅಂದರೆ ತುಂಬ ಎಚ್ಚರವಾಗಿರಬೇಕು. ದುಡ್ಡು ನಮ್ಮ ಕೈಯಲ್ಲಿ ಯಾವಾಗ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಉಳಿತಾಯನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಈಗ ನಿಮ್ಮ ಟೈಮ್ ಚೆನ್ನಾಗಿದೆ, ನಿಮ್ಮ ಕೈಯಲ್ಲಿ ದುಡ್ಡು ಬರ್ತಾಯಿದೆ ಅಂದರೆ ಪೂರ್ತಿ ಖಾಲಿ ಮಾಡಿಬಿಡೋದು, ಚೆನ್ನಾಗಿ ಮಜಾ ಮಾಡಿ ಉಡಾಯಿಸ್ಬಿಡೋವಂಥದ್ದು ಮಾಡಬಾರ್ದು. ಸ್ವಲ್ಪ ಮಟ್ಟಿಗೆ ಆದರೂ ಉಳಿಸೋವಂಥದ್ದು, ಸ್ವಲ್ಪ ಮಟ್ಟಿಗೆ ದಾನ ಧರ್ಮನೂ ಮಾಡೋವಂಥದ್ದನ್ನ ಮಾಡಬೇಕು. ಒಂದು 100ರಲ್ಲಿ ಒಂದು 50%ನ ನೀವು ಏನಿರುತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಮಾಡುವಂಥದ್ದು, ಇನ್ನು 50%ಅಲ್ಲಿ ಒಂದು 20% ದಾನ ಕೊಡುವಂಥದ್ದು, ಇನ್ನು ಉಳಿದಂಥ ದುಡ್ಡನ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೀವು ಅದನ್ನೇನೋ ಬಾಯಿ ಕಟ್ಟಿ ಕೈ ಕಟ್ಕೊಂಡು ಅದನ್ನೆಲ್ಲ ಹಿಡ್ದಿಡಬೇಕು ಅಂತ ಏನಿಲ್ಲ. ಎಷ್ಟು ಬೇಕಷ್ಟು ಮಾತ್ರ ಎಂಜಾಯ್ ಮಾಡಿ. ಯಾವ ರೀತಿಯಲ್ಲಿ ಎಂಜಾಯ್ ಮಾಡಬೇಕು ಅಂತಲೂ ಕೂಡ ನೋಡ್ಕೋಬೇಕು. ಸೇವಿಂಗ್ಸ್ ತುಂಬ ಮುಖ್ಯ ಆಗುತ್ತೆ. ಇನ್ವೆಸ್ಟ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಅದರಿಂದ ತುಂಬ ಕೇರ್ಫುಲ್ಲಾಗಿ ದುಡ್ಡು ಬಂದಾಗ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಜಾಗ್ರತೆ ವಹಿಸಿ ಸೇಫ್ ಆಗೋದು ತುಂಬ ಮುಖ್ಯ ಅಂತ ಹೇಳ್ತೀನಿ. ಸೊ ಮೇಷರಾಶಿಗೆ ತುಂಬ ಟೈಮ್ ಚೆನ್ನಾಗಿದೆ. ನೀವೇನು ಮಾಡಬೇಕು ಅಂತಂದರೆ ಸಣ್ಣದಾಗಿ ನಾನು ಹೇಳೋವಂಥ ಪರಿಹಾರ ಏನಪ್ಪ ಅಂತಂದರೆ ಈ ವೃದ್ಧಾಶ್ರಮಗಳು ಅನಾಥಾಶ್ರಮಗಳೆಲ್ಲ ಏನಿರುತ್ತೆ ಅಂಥ ಒಂದು ಜಾಗಗಳಲ್ಲಿ ಅವರಿಗೆ ಮೆಡಿಸಿನ್ ಸಂಬಂಧಪಟ್ಟಿದ್ದೇನಾದರೂ ಅಂದರೆ ವೈದ್ಯಕೀಯ ಖರ್ಚುಗಳು ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ನೀವು ಏನಾದರೂ ದಾನ ಕೊಡುವಂಥದ್ದು ಅಂತ ಬಂದಾಗ ಅಲ್ಲಿ ಅದು ಕೂಡ ಇನ್ವೆಸ್ಟ್ಮೆಂಟ್ ಅಂತ ಲೆಕ್ಕ ಬರುತ್ತೆ. ನಿಮಗದು ನೀವೇನಲ್ಲಿ ದಾನವಾಗಿ ಉಪಯೋಗಿಸ್ತೀರ ಅದು ನಿಮಗೆ 100ರಷ್ಟು ಮತ್ತೆ ವಾಪಸ್ ಬರುತ್ತೆ. ನೀವು ಅನ್ಕೋಬೇಡಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು. ಖರ್ಚು ಅಲ್ಲವೇ ಅಲ್ಲ. ನೀವು ಯಾರಿಗಾದ್ರೂ ದಾನದಲ್ಲಿ ಅಂತ ಕೊಡುವಂಥದ್ದು ಸುಮ್ಮನೆ ಫ್ರೆಂಡ್ಸ್ಗೋ ಯಾರಿಗೋ ಶೂರಿಟಿಗಳು ಹಾಕ್ಬಿಡ್ತೀರ, ವೇಸ್ಟು. ನಿಮ್ಮನ್ನೇ ಹಾಳು ಮಾಡಿಬಿಟ್ಟು ನಿಮ್ಮನ್ನೇ ಸಿಗಿಸ್ಬಿಡ್ತಾರೆ. ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಕೊಟ್ಬಿಡ್ತೀರ. ಅವ್ರ ಟೈಮ್ ಏನೋ ಬ್ಯಾಡ್ ಆಗಿದೆ ಅಥವಾ ಅವ್ರೇನೋ ಪ್ರಾಪರ್ಟಿನ ವೆಹಿಕಲ್ ಏನೋ ಪರ್ಚೇಸ್ ಮಾಡ್ತೀವಿ ಸ್ವಲ್ಪ ಕೊಡು ಅಂತ ಬಂದಾಗ ನಮ್ಮ ತಮ್ಮ ನಮ್ಮಣ್ಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ತಂಗಿರು ಅಂತ ಕೊಟ್ಬಿಟ್ಟಿರ್ತೀವಿ. ಕೊನೆಗೆ ನಮ್ಮನ್ನೇ ಎಂಥ ಸ್ಥಿತಿಗೆ ತಂದುಬಿಡ್ತಾರೆ ಅಂತ ನೀವೆಲ್ಲ ಅನುಭವಿಸಿರೋವಂಥದ್ದು ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾನೆ ಇರ್ತೀರಾ. ಪ್ರತಿಯೊಂದು ಮನೇಲಿ ಇಂಥವರೆಲ್ಲ ಇದ್ದೇ ಇರ್ತಾರೆ. ಅಂಥವ್ರಿಗೆ ಕೊಡೋದಕ್ಕಿಂತ ಈ ರೀತಿ ಏನಾದರೂ ಒಂಚೂರು ದಾನ ಧರ್ಮ ಅಂತ ಮಾಡಿದ್ರೆ ನಿಮಗೆ ದೇವರು ಅದರ 100ರಷ್ಟು ವಾಪಸ್ ಖಂಡಿತವಾಗ್ಲೂ ಕೊಡ್ತಾನೆ. ಅದರಿಂದ ಹಿಂದೆ ಮುಂದೆ ಯೋಚನೆ ಮಾಡಿದೆ ವೈದ್ಯಕೀಯ ಖರ್ಚುಗಳಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಏನಾದರೂ ಅನಾಥಾಶ್ರಮಗಳು ವೃದ್ಧಾಶ್ರಮಗಳಲ್ಲಿ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಮಾಡಿ. ತುಂಬ ಜನಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಸ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಆಪ್ರೇಷನ್ಸ್ ಇರ್ಬೋದು ಅಂಥದಕ್ಕೆಲ್ಲ ಅವರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಸಿಗ್ತಾ ಇರೋದಿಲ್ಲ. ಅಂಥ ಒಂದು ಬಡವರ ಉಪಯೋಗಕ್ಕೇನಾದರೂ ನೀವು ಖರ್ಚು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಇದು ಮೇಷರಾಶಿಯವ್ರಿಗಾಗುತ್ತೆ. ತುಂಬ ಟೈಮ್ ಚೆನ್ನಾಗಿದೆ. ನಿಮಗೆ ಎಲ್ಲ ರೀತಿಯಲ್ಲೂ ಗುರುಬಲ ಬಂದಿರೋದ್ರಿಂದ ಒಳ್ಳೆಯದಾಗುತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಬೇಕು ಏನೇ ಖರ್ಚು ಮಾಡೋದಾದರೂ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ಗುರು ಬರ್ತಾ ಇರುವಂಥದ್ದು. ಗುರು ಯಾವಾಗಲೂ 1ನೇ ಮನೆ ಅಂದರೆ ಆ ಮನೆಗಳಿಗೆ ಹೋದಾಗ ಆ ಮನೆಯವರಿಗೆ ತುಂಬ ದುಃಖ ಕೊಡ್ತಾನೆ ಅನ್ನೋವಂಥದ್ದು. ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತೀವಿ. ಅಂದರೆ ಜನ್ಮಕ್ಕೆ ಬಂದಾಗ ನಮ್ಮ ಒಂದು ಲಗ್ನ ಅಂತ ಏನಿರುತ್ತೆ, ರಾಶಿ ಅಂತ ಏನಿರುತ್ತೆ, ಅಲ್ಲಿಗೆ ಬಂದಾಗ ಏನಾಗುತ್ತೆ ತುಂಬ ದುಃಖಗಳನ್ನ ಅನುಭವಿಸುವಂಥದ್ದು ಅಂತ ನಾವು ಹೇಳ್ತೀವಿ. ಅದರಿಂದ ಗುರು ಬಂದಾಗ ನಿಮಗೆ ಸ್ವಲ್ಪ ಒಂಟಿತನ ಕಾಡುವಂಥದ್ದು, ಯಾವ ಕೆಲಸಕ್ಕೂ ಯಾರೋ ಸಪೋರ್ಟಿಗೆ ಬರದೇ ಇರೋವಂಥದ್ದು, ಸ್ವಲ್ಪ ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರೋವಂಥದ್ದು, ನೀವು ಅಂದ್ಕೊಂಡಿದ್ದ ಕೆಲಸಗಳು ಯಾವುದೂ ಆಗದೇ ಇರೋವಂಥದ್ದು, ಇನ್ನೇನು ಆಗುತ್ತೆ ಅಂತ ಹೋಗ್ತೀರಾ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಡೋವಂಥದ್ದು, ಆಗೋದೇ ಇಲ್ಲ ಕೆಲಸಗಳು, ಆ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ. ಅದರಿಂದ ವೃಷಭ ರಾಶಿಯವರಿಗೆ ಏನಂತ ಒಂದು ಒಳ್ಳೇದಿಲ್ಲ. ಜನ್ಮಗುರು ನರೋ ದುಃಖ ಬಂದಂಗೆ ಸ್ವಲ್ಪ ದುಃಖಗಳು ಜಾಸ್ತಿ ಆಗುವಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇದನ್ನು ನೀವು ಫಸ್ಟೇ ತಿಳ್ಕೊತಾ ಇದ್ರೆ ಯಾರೂ ನಿಮ್ಗೆ ಇಷ್ಟು ನೀಟಾಗಿ ಬ್ರೀಫಾಗಿ ಹೇಳ್ಕೊಡಲ್ಲ. ಸೊ ನಾನು ಹೇಳ್ತೀನಿ ಅಂತಂದಾಗ ನೀವೇನು ಮಾಡಬೇಕು, ವೃಷಭ ರಾಶಿಯವರು ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಇನ್ನೊಂದೇನೋ ನೀವು ಸಾಲಗಳು ತೊಗೊಳ್ಳೋವಂಥದ್ದು, ಇನ್ನೇನೋ ಯಾರಿಗೂ ಶ್ಯೂರಿಟಿ ಹಾಕುವಂಥದ್ದು, ಈ ರೀತಿಯೆಲ್ಲ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಎಚ್ಚರಿಕೆಯಿಂದ ಇರಬೇಕು. ಈ ವರ್ಷ ನಮ್ಮದಲ್ಲ ಅಂದ್ಕೊಂಡು ಏನು ಮಾಡಬಾರ್ದು. ಇರೋದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದೇ ಹೊರತು ಏನು ಮಾಡಬಾರ್ದು ಅಂತಷ್ಟು ಸುಮ್ಮನೆ ಮನೇಲಿ ಕೂತ್ಕೊಂಡು ತಿನ್ಕೊಂಡಿರೋದಲ್ಲ.
ನಿಮ್ಮ ಕೈಯಲ್ಲಿ ಇವತ್ತೇನು ಕೆಲಸ ಇದೆ, ನಿಮ್ಮ ಕೈಯಲ್ಲಿ ಎಷ್ಟು ಕಾಸಿದೆ ಅಷ್ಟರಲ್ಲೇ ನೀವು ಈ ವರ್ಷನ ತಳ್ಳಬೇಕೇ ಹೊರತು ಯಾವುದೇ ರೀತಿಯ ಹೊಸದಕ್ಕೆ ಕೈ ಹಾಕಬಾರ್ದು ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಯಾವುದಕ್ಕೆ ಆದರೂ ನೀವು ಯಾರಿಗೇ ಆದರೂ ಒಂದು ಶ್ಯೂರಿಟಿ ಆಗುವಂಥದ್ದು ಅಥವಾ ಇನ್ನೇನೋ ಒಂದು ಹೆಲ್ಪ್ ಮಾಡುವಂಥದ್ದು, ನಿಮ್ಮ ಕೈಯಲ್ಲಿ ಇಲ್ಲದೆ ಇನ್ನೊಬ್ರ ಹತ್ರ ಸಾಲ ಇಸ್ಕೊಂಡು ಇನ್ನೊಬ್ರು ಕೊಡುವಂಥದ್ದು, ಈ ರೀತಿ ಎಲ್ಲ ಒಂದು ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡಬೇಡಿ ಅಂತ ಹೇಳ್ತೀನಿ. ನಿಮಗೆ ಎಲ್ಲ ರೀತಿಯಲ್ಲೂ ಪರಿಹಾರಕ್ಕೆ ನಾನು ಹೇಳುವಂಥದ್ದು, ಗುರುವಿನ ದೇವಸ್ಥಾನಗಳು, ಸಾಯಿಬಾಬಾ ದೇವಸ್ಥಾನಗಳಿರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿರ್ಬೋದು, ಅಥವಾ ದಕ್ಷಿಣಾಮೂರ್ತಿ ದೇವಸ್ಥಾನಗಳಿರ್ಬೋದು, ಇಲ್ಲಿಗೆ ಸಾಧ್ಯವಾದಷ್ಟು ಒಂದು 300 ಗ್ರಾಮ್ ಕಡಲೆಬೇಳೆ ಕೊಡುವಂಥದ್ದು, ಅರಿಶಿನ ಕೊಡುವಂಥದ್ದು, ಬೆಲ್ಲ ಕೊಡುವಂಥದ್ದು, ಈ ರೀತಿ ಏನಾದರೂ ಕೊಡುವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ತಂದು ಕೊಡುತ್ತೆ ಅಂತ ಹೇಳ್ತೀನಿ. ಈ ರೀತಿ ಮಾಡಿ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ಶುಭ ಗ್ರಹಗಳು ಯಾವಾಗಲೂ ಪಾಪಿಸ್ತಾನಗಳ ಮನೆಗಳಿಗೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ಗಳೇ ಜಾಸ್ತಿ ಆಗುವಂಥದ್ದು. ನಿಮಗೂ ಅಷ್ಟೇ ಕೆಲಸ ಕಾರ್ಯಗಳು ಯಾವುದೂ ನಡೆಯೋದಿಲ್ಲ, ಕೈ ಇಟ್ಟಿದ್ದೆಲ್ಲ ಏನೂ ನಡೆಯೋದಿಲ್ಲ. ಸೊ ಹೋದ ವರ್ಷ ನಿಮ್ಮದಾಗಿತ್ತು, ಈ ವರ್ಷ ನಿಮ್ಮದಲ್ಲ. ಅದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಈ ವರ್ಷ ಅಲ್ಲ, ಮುಂದಿನ ವರ್ಷವೂ ನಿಮ್ಮದಾಗಿರೋದಿಲ್ಲ. ಅದರಿಂದ ಹಿಂದಿನ ವರ್ಷದ ಏನು ಉಳಿಸ್ಕೊಂಡಿರ್ತೀರಾ, ನಾನೀಗ ಹೇಳಿದೆ, ಸ್ವಲ್ಪ ದುಡ್ಡು ಬಂದಾಗ ನೀವು ಸ್ವಲ್ಪ ಉಳಿಸ್ಬೇಕು ಅನ್ನೋವಂಥದ್ದು. ಆ ರೀತಿಯಲ್ಲಿ ನೀವೇನು ಸೇವ್ ಮಾಡಿಟ್ಟಿರ್ತೀರ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಜೀವನ ನಡೆಸ್ಕೊಂಡು ಹೋಗ್ಬೇಕೇ ಹೊರತು ಹೊಸ್ದಾಗಿ ಏನೂ ಮಾಡಬಾರ್ದು. ನಿಮ್ಮದೆಲ್ಲ ಟೈಮು ಓದು, ವಿದ್ಯಾರ್ಥಿಗಳು MS ಮಾಡೋಕ್ಕೆ ಹೋಗುವಂಥವ್ರು ಇರ್ಬೋದು, ಹೆಚ್ಚಿನ PhD ಮಾಡೋವಂಥವ್ರು ಇರ್ಬೋದು. ಈ ರೀತಿ ವಿದ್ಯಾಭ್ಯಾಸಕ್ಕೂ ಕೂಡ ಈ ರೀತಿ ಗುರುಬಲ ಇಲ್ಲ ಅಂತಂದಾಗ ಆಗೋದಿಲ್ಲ ಅಂತ ಹೇಳ್ತೀನಿ. ಅದರಿಂದ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಯಾವುದೇ ಮಾಡೋದಾದ್ರೂ ಒಂದಲ್ಲ 2 ಸರಿ ತಿಳ್ಕೊಳ್ಳಿ. ನಿಮ್ಮ ರಾಶಿಗೆ ಇದ್ದರೆ ಮಾತ್ರ ಮಾಡಿ ಅಂತ ಹೇಳ್ತೀನಿ. ಇನ್ನು ಮಿಥುನ ರಾಶಿಗೆ ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ಯಾವುದೇ ಖರ್ಚುಗಳು ಹೊಸದಾಗಿ ಎಜುಕೇಷನ್ ಪರ್ಪಸ್ಗೆ ಆಗಲಿ ಯಾವುದಕ್ಕಾದ್ರೂ ಹೊರಗಡೆ ಹೋಗುವಂಥದ್ದು ಇರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಮಿಥುನ ರಾಶಿಯವರು ಯಾವುದೇ ಒಂದು ಶುಭ ಸಮಾರಂಭಗಳು, ಕೆಲಸಗಳು ಏನೇ ಮಾಡಬೇಕು ಅಂತಿದ್ರು ಕೂಡ ಮುಂದೂಡಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ನಿಮ್ಮದೆಲ್ಲ ಮಾಡೋಕ್ಕೋದ್ರೂ ಆ ಕೆಲಸ ಆಗೋದಿಲ್ಲ. ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ಮಿಥುನ ರಾಶಿಯವರಿಗೆ ಹೇಳುವಂಥ ಸಿಂಪಲ್ ಪರಿಹಾರ ಏನಪ್ಪ ಅಂತಂದರೆ, ಸಾಯಿಬಾಬಾ ದರ್ಶನ ಮಾಡುವಂಥದ್ದು, ಅಲ್ಲಿ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡುವಂಥದ್ದನ್ನ ಮಾಡಿ. ಈ ವರ್ಷದಲ್ಲಿ ಒಂದು ಎಷ್ಟು ನಿಮಗೆ ತಿಂಗ್ಳಿಗೆ ಒಂದು ಸರಿ ಆಗುತ್ತೋ ಅಥವಾ ತಿಂಗಳು ಒಂದೊಂದು ಸರಿ ಮಾಡೋಕ್ಕಾಗುತ್ತೋ, ಈ ರೀತಿ ಸಾಯಿಬಾಬಾ ದೇವಸ್ಥಾನಗಳು, ಈ ರೀತಿ ದೇವಸ್ಥಾನಗಳಲ್ಲಿ ಊಟದ ವ್ಯವಸ್ಥೆ ಮಾಡುವಂಥದ್ದು ನಿಮಗೆ ತುಂಬ ಏಳಿಗೆ ಯಶಸ್ಸು ಕೊಡುತ್ತೆ. ಜೊತೆಗೆ ಆಗುವಂಥ ಲಾಸಸ್ಗಳ್ನೂ ತಡೆಯುತ್ತೆ. ಸಾಧ್ಯವಾದಷ್ಟು ಗ್ರೀನ್ ಕಲರ್ಸ್ ತುಂಬ ಯೂಸ್ ಮಾಡಿ, ಯಾವುದೇ ರೀತಿಯಲ್ಲೂ ಯೆಲ್ಲೋ ಕಲರ್ಸ್ನ ನೀವು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಒಂದು ಏನಂತೀವಿ, ರಾಜಯೋಗ, ಅದೃಷ್ಟ, ಐಶ್ವರ್ಯ ಎಲ್ಲ ಬರ್ತಾ ಇರೋವಂಥದ್ದು. ನಿಮಗೆ ಏನಂದರೆ ಇನ್ಕಮ್ ಫ್ಲೋ ಜಾಸ್ತಿ ಆಗುವಂಥದ್ದು. ಕೈ ಇಟ್ಟಿದ್ದೆಲ್ಲ ಒಂದು ಒಳ್ಳೆ ಏನಂತೀವಿ, ಮುಟ್ಟಿದ್ದೆಲ್ಲ ಬಂಗಾರ ಅಂತೀವಲ್ಲ, ಆ ರೀತಿಯಲ್ಲಿ ಮುಟ್ಟಿದ್ದೆಲ್ಲ ಏಳಿಗೆ ಯಶಸ್ಸಾಗುತ್ತೆ. ಹಂಗಂತ ಮಣ್ಣಿಡ್ಕೊಂಬಿಟ್ರೆ ಅದೇನು KG ಬಂಗಾರ ನಿಮಗೆ ಬರಲ್ಲ. ಬಟ್ ಏನಪ್ಪ ಅಂದರೆ, ಮಾಡಿದ ಕೆಲಸಗಳೆಲ್ಲ ಯಶಸ್ಸಾಗುವಂಥದ್ದಾಗುತ್ತೆ. ಇಷ್ಟು ದಿನ ಎಷ್ಟೊಂದು ಜನ ಕೇಳ್ತಾಯಿದ್ರಿ, ಕರ್ಕಾಟಕ ರಾಶಿ ಒಳ್ಳೇದೇ ಆಗಲ್ವಾ, ಯಾವಾಗಲೂ ಒಳ್ಳೇದು ಹೇಳೋದೇ ಇಲ್ಲ ಅಂತ. ಒಳ್ಳೇದು ಇದ್ದರೆ ಮಾತ್ರ ಹೇಳ್ತೀವಿ ಹೊರತು ಸುಮ್ಮನೆ ನಿಮ್ಮನ್ನು ಮೆಚ್ಚೋಕ್ಕೋಸ್ಕರ ನಾನು ಒಳ್ಳೇದಾಗುತ್ತೆ ಅಂತ ಹೇಳೋದಿಲ್ಲ. ಇದ್ದರೆ ಮಾತ್ರ ಹೇಳ್ತೀನಿ, ಹಂಗಿದ್ದಾಗ ಮಾತ್ರ ನೀವು ಏನಾದರೂ ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳ್ತೀನಿ. ಕರ್ಕಾಟಕ ರಾಶಿಯವರು ಯಾವುದಕ್ಕೆ ಬೇಕಾದರೂ ಕೈ ಹಾಕಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಹಣದ ಅಭಿವೃದ್ಧಿ ಆಗುವಂಥದ್ದು, ಇನ್ಕಮ್ ಚೆನ್ನಾಗಿ ಆಗುವಂಥದ್ದು, ಬರದೇ ಇರೋ ದುಡ್ಡುಗಳೆಲ್ಲ ಬರುವಂಥದ್ದು, ಈ ರೀತಿಯೆಲ್ಲ ಬರೋದ್ರಿಂದ ನಿಮಗೆ ಮೇಷರಾಶಿಗೆ ಹೇಳ್ದಂಗೆ ಚೆನ್ನಾಗಿ ದುಡ್ಡು ಬಂದಾಗ ಇನ್ವೆಸ್ಟ್ಮೆಂಟ್ ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ದಾನ ಧರ್ಮನೂ ಮಾಡಬೇಕು. ಸೊ ಟೈಮ್ ತುಂಬ ಚೆನ್ನಾಗಿದೆ ಎಲ್ಲದಕ್ಕೂ ನಿಮಗೆ. ಸೊ ಏನು ಬೇಕು ಮಾಡ್ಕೊಳ್ಳಿ. ಶುಭ ಸಮಾರಂಭಗಳಿರ್ಬೋದು, ಒಂದು ಮನೆ ತೊಗೊಳ್ಳೋವಂಥದ್ದು ಅಥವಾ ಸೈಟ್ ತೊಗೊಳ್ಳೋವಂಥದ್ದು, ಜಮೀನುಗಳು ತೊಗೊಳ್ಳೋವಂಥದ್ದು, ಗಾಡಿಗಳು ತೊಗೊಳ್ಳೋವಂಥದ್ದು, ಲಕ್ಸುರಿ ಐಟಮ್ಸ್ ಏನಾದರೂ ಇನ್ವೆಸ್ಟ್ ಮಾಡುವಂಥದ್ದು ಏನೇ ಇದ್ದರೂ ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕರ್ಕಾಟಕ ರಾಶಿಯವರಿಗೆ ಟೈಮ್ ತುಂಬ ಎಕ್ಸಲೆಂಟ್ ಆಗಿದೆ, ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಅದರಿಂದ ನಿಮಗೊಂದು ಸುಲಭ ಪರಿಹಾರ ನಾನು ಕೊಡೋವಂಥದ್ದು ಏನಂದರೆ, ಗುರುವಾಯೂರ ದೇವಸ್ಥಾನಕ್ಕೆ ಆದಷ್ಟು ಈ ವರ್ಷದಲ್ಲಿ ಯಾವಾಗಲಾದರೂ ಒಂದು ಸರಿ ಅಥವಾ ಈಗಲೇ ಒಂದು ಸರಿ ಹೋಗಿ ಬಂದುಬಿಡುವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಅದ್ರ ಜೊತೆಗೆ ನಿಮಗೆ ಪರಿಹಾರ ರೂಪದಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಕರ್ಕಾಟಕ ರಾಶಿಯವರು ಸಾಧ್ಯವಾದಷ್ಟು, ನಾನು ಮೇಷರಾಶಿಯವ್ರಿಗೆ ಹೇಳ್ದಂಗೆ ಹೇಳ್ತೀನಿ, ಮೆಡಿಕಲ್ ಎಕ್ಸ್ಪೆನ್ಸಿಗೆ ಯಾರಿಗಾದರೂ ತುಂಬ ಪ್ರಾಬ್ಲಮ್ ಇದ್ದರೆ, ಮದುವೆಗಳು ಯಾವುದಾದ್ರೂ ಬಡವ್ರ ಮನೆಯಲ್ಲಿ ಮದುವೆಗಳಿಗೆ ಏನಾದರೂ ದುಡ್ಡಿಲ್ಲ ಅಂದರೆ, ಈ ರೀತಿ ಶುಭ ಸಮಾರಂಭಗಳಿಗೆ, ಮೆಡಿಕಲ್ ಎಕ್ಸ್ಪೆನ್ಸ್ಗಳಿಗೆ, ಈ ರೀತಿ ಏನಾದರೂ ಒಂದು ಕಾರ್ಯಗಳಿಗೆ ದುಡ್ಡನ್ನ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈಯಿಂದ ಕೊಡೋವಂಥದ್ದು, ಅಥವಾ ಅಲ್ಲಿ ಏನಾದರೂ ನೀವು ಎಲ್ಪ್ ಮಾಡೋದಕ್ಕೆ ಸಾಧ್ಯವಾಗುವಂಥದ್ದು ಏನಾದರೂ ಕೊಡಿಸೋವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬಿಡುತ್ತೆ. ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ಏನಂದರೆ ಮಿಶ್ರ ಫಲ, ಅಷ್ಟು ಒಳ್ಳೆಯದು ಅಲ್ಲ, ಅಷ್ಟು ಕೆಟ್ಟದಲ್ಲ, ಮಧ್ಯಮವಾಗಿ ನಡೀತಾ ಇರುತ್ತೆ. ಇದು ಎಷ್ಟೋ ಬೆಸ್ಟು, ಒಳ್ಳೇದಾದರೆ ಪರವಾಗಿಲ್ಲ, ಕೆಟ್ಟದಂತೂ ಬೇಡ, ಅಟ್ಲೀಸ್ಟ್ ಮಧ್ಯ ನಡೀತಾ ಇದೆಯಾ, ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಇರೋದನ್ನ ಉಳಿಸ್ಕೊಳ್ಳೋಣ ಅಂತ ಹೇಳುವಂಥದ್ದು. ಅದರಿಂದ ಈ ವರ್ಷ ನಿಮ್ಮದೆಲ್ಲ ಸಿಂಹರಾಶಿಯವರಿಗೆ ಇರೋದನ್ನೇ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೀವು ಅಷ್ಟೇ ಹೊಸದಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ಇರೋದನ್ನು ಉಳಿಸ್ಕೊಂಡು ಇರೋದನ್ನು ನಡ್ಸ್ಕೊಂಡು ಹೋಗಿ. ಅದೇ ರೀತಿಯಲ್ಲಿ ನಿಮಗೆ ಕೊಡುವಂಥ ಒಂದು ಒಳ್ಳೆ ಪರಿಹಾರ ಏನಪ್ಪ ಅಂತಂದರೆ, ಕರ್ಮಕ್ಕೆ ಬರ್ತಾ ಇರೋದ್ರಿಂದ ಗುರು ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಕರ್ಮಗಳು ಮಾಡಿರ್ತೀರ, ನಿಮಗೆ ಎಷ್ಟೋ ಗೊತ್ತಿಲ್ಲದೆ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರಿಗಾದ್ರೂ ತೊಂದರೆ ಮಾಡಿದ್ದು ಇರ್ಬೋದು. ಅದರಿಂದ ಧರ್ಮ ಕಾಯ್ಕೋಬೇಕು ಅಂತಂದರೆ ನಾವು ಕರ್ಮ ಸರಿಯಾಗಿ ಇಟ್ಕೋಬೇಕು. ಅದರಿಂದ ಗೊತ್ತಿಲ್ಲದೆ ಮಾಡಿರ್ತೀವಿ ಅಂತಂದರೆ ಅದನ್ನು ಒಂದು ಪರಿಹಾರಗಳ ರೂಪದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಈ ಗೌರ್ಮೆಂಟ್ ಸ್ಕೂಲ್ಸ್ಗಳು ಅಥವಾ ಬಡವ್ರ ಮಕ್ಳುಗಳು ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ದಾರೋ ಅಂಥ ಮಕ್ಳುಗಳಿಗೇನಾದರೂ ಎಜುಕೇಷನ್ ಪರ್ಪಸ್ಸಿಗೆ ಏನಾದರೂ
ಯೂಸ್ ಆಗೋವಂಥ ಬುಕ್ಸ್ಗಳು, ಪೆನ್ಗಳು ಅವರಿಗೇನಾದರೂ ಹೆಲ್ಪ್ ಆಗೋವಂಥದ್ದನ್ನ ಮಾಡಿ. ಜೊತೆಗೆ ಎಷ್ಟೋ ಜನ ಇವತ್ತು ಹಳ್ಳಿಯಲ್ಲಿರೋಂಥ ಮಕ್ಳುಗಳು, ಪೌರ ಕಾರ್ಮಿಕರ ಮಕ್ಳುಗಳು, ಬಡತನದಲ್ಲಿರೋಂಥ ಮಕ್ಳುಗಳು UPSC ಎಕ್ಸಾಮ್ಸ್ ಇರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಪರ್ಸಂಟೇಜ್ಗಳನ್ನ ತೆಗೆದು PUC ಈ ರೀತಿಯಲ್ಲೆಲ್ಲ SLCಲೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾರೆ. ಅವ್ರು ಮುಂದಕ್ಕೆ ಹೋಗೋದಕ್ಕೆ ಏನಾದರೂ ನೀವು ಎಜುಕೇಷನ್ಗೆ ತುಂಬ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಅದರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಅಲ್ಲಿ ಏನೋ ಮಾಡಿದ್ದು ಇಲ್ಲಿ ನಿಮ್ಗೆ ಹೆಂಗೆ ಬರುತ್ತೆ ಅಂದರೆ 100ರಷ್ಟು ಫಲ ಬರುತ್ತೆ. ಖಂಡಿತವಾಗ್ಲೂ ಇದನ್ನು ಮಾಡಿ ಅಂತ ಹೇಳ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಯಾಕೆ ನಾನು ಕೊಡ್ತೀನಿ ರಿಸಲ್ಟ್ಸು ಬರೋವಂಥ ಪರಿಹಾರಗಳು ಅಂದರೆ ಒಂದು ಮನೆಗೂ ಒಂದೊಂದು ಸಪ್ರೇಟ್ ಇರುತ್ತೆ. ಸೊ ನೀವು ಈ ರೀತಿ ಮಾಡಿದಾಗ ಆ ರೀತಿ ಹೆಲ್ಪ್ ಆಗುತ್ತೆ, ಬೇರೆಯವ್ರು ಬೇರೆ ರೀತಿಯಲ್ಲಿ ರೆಮಿಡೀಸ್ ಮಾಡ್ಕೋಬೇಕಾಗತ್ತೆ. ಸಿಂಹರಾಶಿಯವ್ರಿಗೆ ಇದು ಮಾಡಿ ಅಂತ ಹೇಳಿದ್ದೀನಿ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಎಕ್ಸಲೆಂಟ್ ಟೈಮು. ಭಾಗ್ಯಕ್ಕೆ ಗುರು ಬರ್ತಾ ಇರೋವಂಥದ್ದು. ಭಾಗ್ಯಕ್ಕೆ ಗುರು ಬಂದಾಗ ನಿಮಗೇನೆಂದರೆ, ನಿಮಗೆ ಗೊತ್ತಿಲ್ಲದೆ ಎಲ್ಲ ರೀತಿಯಲ್ಲೂ ಶುಭ ಕಾರ್ಯಗಳು ನಿಮ್ಮ ಮನೇಲಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮದುವೆಗಳಿರ್ಬೋದು, ಅಥವಾ ತಂದೆ ತಾಯಿ ತಾತ ಮುತ್ತಾತನಿಂದ ಆಸ್ತಿಗಳು ಬರೋವಂಥದ್ದು ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ಜಮೀನುಗಳು ಬರೋವಂಥದ್ದು ಇರ್ಬೋದು, ಅಥವಾ ಅವರೇನೋ ಒಂದಷ್ಟು ದುಡ್ಡುಗಳು ಅಥವಾ ಜ್ಯುವೆಲ್ಸ್ ಕೂಡಿಟ್ಟಿರೋವಂಥದ್ದನ್ನ ನಿಮ್ಗೆ ಕೊಡೋವಂಥದ್ದು ಇರ್ಬೋದು. ಭಾಗ್ಯಕ್ಕೆ ಬರೋವಂಥದ್ದು ಅಂದರೆ ನಮಗೆ ಗೊತ್ತಿಲ್ಲದೆ ಇರೋಂಥ ಭಾಗ್ಯ ನಮ್ಮ ಮನೆಗೆ ಬರುತ್ತೆ ಅನ್ನೋವಂಥದ್ದು. ಅದರಿಂದ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರ್ತಾ ಇದೆ. ನಿಮಗೂ ಹೇಳೋವಂಥದ್ದು ಏನಪ್ಪ ಅಂದರೆ, ಮೆಡಿಕಲ್ ಎಕ್ಸ್ಪೆನ್ಸಿಗೆ ಏನಾದರೂ ಯಾರಿಗಾದರೂ ಹೆಲ್ಪ್ ಮಾಡೋವಂಥದ್ದು, ಬಡವರಿಗೆ ಸಹಾಯ ಮಾಡೋವಂಥದ್ದನ್ನ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬರುತ್ತಾ ಇರೋಂಥ ತುಲಾರಾಶಿ. ತುಲಾರಾಶಿ ಏನಪ್ಪ ಅಂದರೆ 8ನೇ ಮನೆಗೂ ಅಷ್ಟು ಒಳ್ಳೆಯದಲ್ಲ. ಏನು ಕೆಲಸ ಮಾಡಿದ್ರೂ ಖಂಡಿತವಾಗ್ಲೂ ಆಗೋದಿಲ್ಲ. ಹೋದ ವರ್ಷ ನಿಮ್ಗೆ ಆಗಿದೆ ಎಲ್ಲ ಕೆಲಸಗಳು, ಹೋದ ವರ್ಷ ನಿಮಗೆಲ್ಲ ಒಳ್ಳೆಯದೇ ನಡೆದಿದೆ. ಸೊ ಈ ವರ್ಷ ನಿಮ್ಮದಲ್ಲ. ಕೆಟ್ಟ ಫಲಗಳು ಅಂತ ಬಂದಾಗ ನೀವು ಎಚ್ಚರವಾಗಿರಬೇಕು. ಇರೋದನ್ನು ಮಾಡ್ಕೊಂಡೋಗಿ ಹೊಸ್ದಾಗಿ ಇನ್ವೆಸ್ಟ್ಮೆಂಟು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗ್ಬಿಡಿ. ಬೇರೆ ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದು ನೀವು ಉಳಿಸ್ಕೊಳ್ಳಿ, ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲಾದರೂ ಸಿಕ್ಕಾಕೊಂಡ್ರಿ ಅಂತಂದರೆ ತುಂಬ ವರ್ಷಗಳ ಕಾಲ ಅಲ್ಲಿ ಬಂದಿಯಾಗ್ಬಿಡ್ತೀರೋದ್ರಿಂದ ಆದಷ್ಟು ಯೋಚನೆ ಮಾಡಿ ಕೈ ಹಾಕಿ. ಫ್ರೆಂಡ್ಸ್ಗೆ, ಅಣ್ಣ ತಮ್ಮ, ಅಕ್ಕ ತಂಗಿಗೆ ಸಹಾಯ ಮಾಡಬೇಕು ಅಂತಲೇ ಅಲ್ಲ, ನೀವು ಗೊತ್ತಿಲ್ಲದೆ ಎಲ್ಲೋ ದುಡ್ಡು ತೊಗೊಂಬಿಟ್ಟು ನೀವೇ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋದ್ರೂ ಕೂಡ ಲಾಸ್ ಆಗುವಂಥದ್ದಾಗುತ್ತೆ. ಅದರಿಂದ ಖಂಡಿತ ಮಾಡಬೇಡಿ ಅಂತ ಹೇಳ್ತೀನಿ. ತುಲಾರಾಶಿಯವರಿಗೆ ಮೊದಲೇ ಕಷ್ಟ ಇರೋವಂಥದ್ದು, ಮತ್ತು ನಿಮಗೆ ಪ್ರಾಬ್ಲಮ್ ಜಾಸ್ತಿನೇ ಇರೋವಂಥದ್ರಿಂದ ನಾನು ಏನು ಹೇಳ್ತೀನಿ, ಆದಷ್ಟು ನೀವು ತೀರ್ಥಯಾತ್ರೆಗಳನ್ನ ಸ್ವಲ್ಪ ಹೋಗುವಂಥದ್ದು, ಅಂದರೆ ಗುರುವಾಯೂರ್ ದೇವಸ್ಥಾನಗಳಿರ್ಬೋದು, ಗುರುವಿನ ಕ್ಷೇತ್ರಗಳಿರ್ಬೋದು, ಈ ರೀತಿ ಹೋಗಿ ಬರುವಂಥದ್ದು, ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಈ ರೀತಿ ಹೋಗಿ ಬರುವಂಥದ್ದನ್ನ ಮಾಡಿ. ಹೋದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಊಟಕ್ಕೆ ಏನಾದರೂ ವ್ಯವಸ್ಥೆ ಆಗೋವಂಥ ಒಂದು ಏನಾದರೂ ನಿಮ್ಮ ಕೈಲಾಗುವಂಥದ್ದನ್ನ ಕಾಣಿಕೆ ರೂಪದಲ್ಲಿ ಕೊಡ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಗಾಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ತುಲಾರಾಶಿಯವರಿಗೆ ಆಗೋವಂಥ ಲಾಸಸ್ ತಪ್ಪಿಸುತ್ತೆ. ನೆಕ್ಸ್ಟ್ ಬರ್ತಾ ಇರೋಂಥ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಏನಪ್ಪ ಅಂತಂದರೆ, ಮದುವೆಗಳಿಗೆ ಏನಾದರೂ ಇವಾಗ ನಿಮಗೆ ತುಂಬ ಪ್ರಯತ್ನ ಪಡ್ತಾ ಇರ್ತೀರಾ, ಗಂಡಿಗೆ ಹೆಣ್ಣು ಸಿಕ್ಕಿರಲ್ಲ, ಹೆಣ್ಣು ಗಂಡು ಸಿಕ್ಕಿರೋದಿಲ್ಲ. ಮದುವೆಗೆ ತುಂಬ ಒಳ್ಳೆ ಟೈಮು. ಎಷ್ಟೋ ಜನ ಕೇಳೋದಿದೆ, ಮದುವೆ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆ ಟೈಮು. ಗುರುಬಲ ಬರ್ತಾ ಇದೆ, ಮದುವೆ ಆಗೋಂಥ ಟೈಮು. ಸೊ ಅದರಿಂದ ಈ ಒಂದು ಏನು ನಾನು ಹೇಳೋಂಥ ಪರಿಹಾರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೀವೇನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ಬಡವ್ರ ಮನೆ ಹೆಣ್ಣು ಮಕ್ಳುಗಳಿಗೆ ಏನಾದರೂ ಮದುವೆ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ, ಅಥವಾ ಮದುವೆ ಸೆಟ್ ಆಗಿರೋ ಅಂಥವ್ರಿಗೆ ಏನಾದರೂ ಒಂದು ಸ್ವಲ್ಪ ಮದುವೆಗೆ ನಿಮ್ಮ ಕೈಲಾಗುವಂಥದ್ದು ಏನಾದರೂ ನೀವು ಸಹಾಯ ಮಾಡುವಂಥದ್ದನ್ನು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೀವು ಅಷ್ಟು ಗುರುವಿನ ಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇರೋವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ಸಾಧ್ಯವಾದಷ್ಟು ಯೆಲ್ಲೋ ಕಲರ್ಸ್ನ ತುಂಬ ಯೂಸ್ ಮಾಡ್ತಾ ಬನ್ನಿ. ತುಂಬ ನಿಮಗೆ ರಿಸಲ್ಟ್ಸ್ ಬರೋಕ್ಕೆ ಶುರುವಾಗುತ್ತೆ. ಹೆಣ್ಣು ನೋಡೋಕೆ ಹೋಗುವಾಗಲೋ ಗಂಡು ನೋಡೋಕೆ ಹೋಗುವಾಗಲೋ ಆದಷ್ಟು ಯೆಲ್ಲೋ ಕಲರ್ಸ್ನ ವೇರ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ಅದೇ ರೀತಿಯಲ್ಲಿ ನಾನು ಹೇಳಿರೋಂಥ ಪರಿಹಾರನೂ ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇನ್ನು ಧನುರಾಶಿ ನೆಕ್ಸ್ಟ್ ಬರುವಂಥದ್ದು. ಧನುರಾಶಿಗೆ ಏನಪ್ಪ ಅಂದರೆ, ಶತ್ರುನಾಶ ಬಿಟ್ಟರೆ ಬೇರೆ ಏನೂ ಒಳ್ಳೆಯದಿಲ್ಲ. ಅಟ್ಲೀಸ್ಟ್ ಏನೋ ಕೆಟ್ಟದಾಗ ಬದಲು ಶತ್ರುನಾಶ ಆಗುವಂಥದ್ದು ಇನ್ನೂ ಒಳ್ಳೆಯದೇ. ಎಲ್ರಿಗೂ ಬಲ ಅಂದ ತಕ್ಷಣ ದುಡ್ಡು ಕಾಸು ಹಣ ಮತ್ತು ಏನು ಚಿನ್ನ ಒಡವೆ ಜಮೀನು ಇದೇ ಬರಬೇಕು ಅಂತಿಲ್ಲ. ಶತ್ರುಗಳು ನಾಶ ಆಗುವಂಥದ್ದು ಕೂಡ ಒಂದು ದೊಡ್ಡ ಒಳ್ಳೆ ಅದೃಷ್ಟ ಅಂತ ಹೇಳ್ತೀನಿ. ಅದರಿಂದ ನಿಮಗಿರೋವಂಥ ಶತ್ರುಗಳೇನಿರ್ತಾರೆ ನಾಶ ಆಗ್ತಾರೆ, ಅವರೆಲ್ಲ ಮಿತ್ರರಾಗಕ್ಕೆ ಬರ್ತಾರೆ. ಹಂಗಂತ ಶತ್ರುಗಳನ್ನ ಮಿತ್ರಗಳು ಮಾಡ್ಕೊಂಡಾಗಲೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರಬೇಕು. ಬಂದವ್ರು ಯಾವ ರೀತಿ ತೊಂದರೆ ಕೊಡ್ತಾರೆ ನಮಗೆ ಗೊತ್ತಿರೋದಿಲ್ಲ. ನಾವು ಜಾಸ್ತಿ ಅವ್ರನ್ನ ಅಂಟಿಸ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟಲ್ಲೇ ಇಟ್ಕೋಬೇಕು ಅಂತ ಹೇಳ್ತೀನಿ. ಅದು ಬಿಟ್ಟರೆ ಶತ್ರುನಾಶ ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಒಳ್ಳೆಯದಿಲ್ಲ ನಿಮಗೂ ಕೂಡ. ಸೊ ಮಿಶ್ರ ಫಲಗಳಿರೋದ್ರಿಂದ ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ಎಲ್ಲ ರೀತಿಯಲ್ಲಿ ಈಗೇನಿದೆ ಅದನ್ನು ಮಾತ್ರ ಉಳಿಸ್ಕೊಂಡೋಗಿ ಹೊಸ್ದಾಗಿ ಏನು ಮಾಡೋಕ್ಕೆ ಹೋಗ್ಬಿಡಿ. ಧನುರಾಶಿಯವರಿಗೆ ನಾನು ಕೊಡುವಂಥ ಸಿಂಪಲ್ ಪರಿಹಾರ, ವೃದ್ಧಾಶ್ರಮಗಳಿಗೆ ಸಾಧ್ಯವಾದಷ್ಟು ಬಟ್ಟೆಗಳ ದಾನ ಕೊಡುವಂಥದ್ದನ್ನು ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಒಬ್ಬರು ಕೊಡೋಕ್ಕಾಗುತ್ತಾ ಒಬ್ಬರು ಕೊಡಿ. ಬಟ್ಟೆ ದಾನ ಅಂದ ತಕ್ಷಣ ಏನು ಲಕ್ಷ ಖರ್ಚು ಮಾಡಿ ಇರೋಬರೋ ಎಲ್ಲ ಒಂದು ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳು ಕೊಡಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಕೈಲಿ ಏನಾಗುತ್ತೆ ಅದು ಕೊಡಿ. ಒಬ್ಬರು ಕೊಟ್ಟರು ಪರವಾಗಿಲ್ಲ. ಇದನ್ನು ಮಾಡೋವಂಥದ್ದು ಈ ವರ್ಷ ಎಲ್ಲ ಸಿಕ್ಕಿದಾಗ, ಟೈಮ್ ಸಿಕ್ಕಿದಾಗ, ದುಡ್ಡು ಸಿಕ್ಕಿದಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಬನ್ನಿ. ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ಇನ್ನು ಮಕರ ರಾಶಿಗೆ ತುಂಬ ಒಳ್ಳೆ ಟೈಮು. ಗುರುಬಲ ಬರ್ತಾ ಇರೋವಂಥ ಟೈಮು. ಎಷ್ಟೋ ಜನ IVF ಮುಖಾಂತರ ಮಕ್ಕಳು ಅಥವಾ ಮಕ್ಕಳಿಗೆ ಪ್ಲ್ಯಾನ್ ಮಾಡ್ತಿರ್ತೀರ ಅಂತಂದರೆ ಈ ಟೈಮ್ ನಿಮಗೆ ಸಂತಾನಕ್ಕೆ ತುಂಬ ಒಳ್ಳೆ ಫಲ ಕೊಡ್ತಾ ಇರೋವಂಥ ಟೈಮ್ ಇದು. ಗುರುಬಲ ಬರ್ತಾ ಇರೋವಂಥ ಟೈಮ್. ಆದ್ದರಿಂದ ಸಾಧ್ಯವಾದಷ್ಟು ನಾನು ಈಗ ಹೇಳಿರೋವಂಥ ಏನಾದರೂ ಯೋಚನೆ ಮಾಡ್ತಿರ್ತೀರ ಅಂದರೆ ಟ್ರೈ ಮಾಡಿ. ಇವಾಗ ಯೋಚನೆ ಮಾಡಿ, ಇವಾಗ ಅದ್ರ ಫಲನ ನೀವು ಪಡ್ಕೋಬೋದು. ಸಂತಾನ ಫಲಕ್ಕೆ ಒಂದೇ ಒಳ್ಳೆ ಟೈಮು, ಗುರುಬಲ ಬರ್ತಾ ಇರೋಂಥ ಟೈಮ್. ಅದರಿಂದ
ಒಂದು ಅಡ್ಯಾಪ್ಟೇಷನ್ ಇರ್ಬೋದು, IVF ಇರ್ಬೋದು, ನೀವು ಪ್ಲ್ಯಾನ್ ಮಾಡ್ತಾ ಇರೋಂಥದ್ದು ಇರ್ಬೋದು, ಎಲ್ಲದಕ್ಕೂ ಒಳ್ಳೆ ಟೈಮ್ ಮಕರ ರಾಶಿಯವರಿಗೆ. ಸೊ ಗುರುಬಲ ಇರೋದ್ರಿಂದ ಅದಕ್ಕೆ ಹೋಗಿ ಅಂತ ಹೇಳ್ತೀನಿ. ನಿಮ್ಗೆ ಕೊಡೋಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ನಾನು ಅದೇ ಹೇಳೋದು, ಎಜುಕೇಷನಲ್ಲಿ ಸಂಬಂಧಪಟ್ಟಂಗೆ ಸ್ವಲ್ಪ ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಅವರು ಅಂದರೆ ವಿದ್ಯೆಯಲ್ಲಿ ಮುಂದುವರಿಯೋದಕ್ಕೆ ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ಸಹಾಯ ಮಾಡೋವಂಥದ್ದನ್ನು ಮಾಡಿ. ಈ ಫಲಗಳು ನಿಮಗೆ ಎಲ್ಲೆಲ್ಲಿವರೆಗೂ ಕಾಯುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಈ ಸಣ್ಣ ಸಣ್ಣ ಪರಿಹಾರ ನಿಮ್ಗೆ ಎಲ್ಲಿಗೋ ತೊಗೊಂಡು ಹೋಗುತ್ತೆ. ಅದರಿಂದ ಯಾರಾದರೂ SLC ಮುಗಿಸಿರ್ತಾರೆ, ಅವ್ರಿಗೆ PUCಗೆ ಹೋಗೋದಕ್ಕೆ ಅನುಕೂಲತೆಗಳಿರಲ್ಲ, ಅಂಥ ಮಕ್ಳಿಗೆ ಓದಿಸೋದಕ್ಕೆ ಏನಾದರೂ ಹೆಲ್ಪ್ ಮಾಡಿ. ಬಡವ್ರ ಮಕ್ಕಳುಗಳಿಗೆ, ಇನ್ನು ಕೆಲವು ಮಕ್ಕಳುಗಳು ಹಾಸ್ಟೆಲಲ್ಲಿ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳಿರಲ್ಲ, ಅಂಥವ್ರಿಗೆ ಸ್ವಲ್ಪ ಪೆನ್ನು, ಬುಕ್ಸ್ಗಳು, ಅವರಿಗೆ ಎಜುಕೇಷನ್ ಸಂಬಂಧಪಟ್ಟಿದ್ದು ಏನಾದರೂ ಕೊಡೋವಂಥದ್ದು. ಈ ರೀತಿಯಲ್ಲಿ ಎಜುಕೇಷನ್ ಸಂಬಂಧಪಟ್ಟಿದ್ದು ನೀವೇನು ಮಾಡಿದ್ರೂ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗತ್ತೆ. ಕುಂಭರಾಶಿಯವರು ತಂದೆಯ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಅಂತ ಹೇಳ್ತೀನಿ. ತಂದೆಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ಏನಾದರೂ ಸಣ್ಣದ ಕಾಯಿಲೆ ಬಂತು, ಜ್ವರ ಬಂತು, ನೆಗಡಿ ಬಂತು ಅಂದರೂ ಕೂಡ ತೋರಿಸ್ಬೇಕಾಗತ್ತೆ. ಇಲ್ಲಾಂತಂದರೆ ಸ್ವಲ್ಪ ಮಟ್ಟಿಗೆ ಅಪಾಯ ಅನ್ನೋಂಥದ್ದು ತೋರಿಸುತ್ತೆ. ಆದರೆ ಎದುರಿಸೋವಂಥದ್ದೆಲ್ಲ ಎಚ್ಚರಿಕೆ ತೊಗೋಬೇಕು. ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗಬಾರ್ದು ಆರೋಗ್ಯದ ಬಗ್ಗೆ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೂ ಒಳ್ಳೆ ರಿಸಲ್ಟ್ಸ್ ಇದೆ, ಅಂದರೆ ತುಂಬ ಒಳ್ಳೆಯದು ಅಲ್ಲ, ತುಂಬ ಕೆಟ್ಟದ್ದಲ್ಲ, ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ಇರೋದ್ರಿಂದ ನಿಮಗೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನೀವು ಏನಾದರೂ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ 10 ಸರಿ ಯೋಚನೆ ಮಾಡಿ ಅದಕ್ಕೆ ಕೈ ಹಾಕಬೇಕಾ ಬೇಡವಾ ಅನ್ನೋವಂಥದ್ದು. ನಮ್ಮ ಟೈಮ್ ಬರುತ್ತೆ, ವೆಯ್ಟ್ ಮಾಡಬೇಕು. ಬೇರೆಯವ್ರ ಟೈಮ್ ಚೆನ್ನಾಗಿದೆ, ಅವ್ರಿಗೆ ಚೆನ್ನಾಗಿ ಆಗ್ತಿದೆ ಅಂದ ತಕ್ಷಣ ಹೊಟ್ಟೆ ಹುರ್ಕೊಂಡು ನಾವು ಏನೋ ಮಾಡೋಕ್ಕೆ ಹೋದರೆ ಕೈಯೆಲ್ಲ ಕಟ್ಟಾಕಿ ನಮ್ಮ ಕೈ ಏನಾಗೋಗ್ಬಿಡುತ್ತೆ, ಯಾವುದಕ್ಕೂ ಬರದೇ ಇರೋ ಥರ ಆಗೋಗಿ ಇದನ್ನೆಲ್ಲ ಕಳ್ಕೊಬೇಕಾಗುತ್ತೆ. ಅದರಿಂದ ಯೋಚನೆ ಮಾಡಿ ಏನೇ ಮಾಡೋದಾದರೂ ಮಾಡಬೇಕು. ಕುಂಭರಾಶಿಯವರಿಗೆ ಕೊಡುವಂಥ ಸಿಂಪಲ್ ಪರಿಹಾರ ನಾನು ಏನಪ್ಪ ಅಂತಂದರೆ, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ಇಲ್ಲಾಂತಂದರೆ ದೇವಸ್ಥಾನಗಳಿಗೆ, ಅಂದರೆ ಸಾಯಿಬಾಬಾ ದೇವಸ್ಥಾನಗಳಿರ್ಬೋದು, ಅಥವಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಗಳು, ಅಲ್ಲೆಲ್ಲ ಅನ್ನದಾಸೋಹ ನಡೀತಾನೆ ಇರುತ್ತೆ. ಅಂಥ ದಾಸೋಹದಲ್ಲಿ ಏನಾದರೂ ನೀವು ಆ ದಾಸೋಹಕ್ಕೆ ಏನಾದರೂ ಹೆಲ್ಪ್ ಆಗುವಂಥದ್ದು, ನಿಮ್ಮ ಕೈಲಿ ಏನಾಗುತ್ತೆ ಅಷ್ಟನ್ನು ದಾನ ರೂಪದಲ್ಲಿ ಕೊಡುವಂಥದ್ದು. ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ನಿಮ್ಮ ಕೈಲಿ ಏನಾಗುತ್ತೆ ಕೊಡಿ ಅಂತ ಹೇಳ್ತೀನಿ. ಎಷ್ಟಾಗುತ್ತೆ ಅಷ್ಟೇ ಕೊಡಿ, ಮೂಟೆಗಟ್ಟಲೆ ಕೊಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಸೊ ಇದನ್ನು ಮಾಡೋದ್ರಿಂದ ನೆಕ್ಸ್ಟ್ ವರ್ಷ ನಿಮಗೆ ಬರೋವಂಥ ಗುರುಬಲ ಈ ಒಂದು ಏನು ನೀವು ಸೇವೆ ಮಾಡಿರ್ತೀರಾ ಅದರಿಂದ ಕೂಡ ಹೆಲ್ಪ್ ಆಗುವಂಥದ್ದಾಗತ್ತೆ. ಈ ವರ್ಷ ಬರೋವಂಥ ಲಾಸ್ನ ತಡೆಯುತ್ತೆ. ಇನ್ನು ಕೊನೆಯದಾಗಿ ಬರ್ತಾ ಇರೋವಂಥದ್ದು ಮೀನರಾಶಿಗೇನಪ್ಪ ಅಂತಂದರೆ, ಈ ಗುರು ಬದಲಾವಣೆಯಿಂದ ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ಹೇಳ್ತೀನಿ. ಅಂತ ತುಂಬ ಏನಲ್ಲ, ಬಟ್ ಅಣ್ಣ ತಮ್ಮ, ಅಕ್ಕ ತಮ್ಮ ಅಂತ ಏನು ಅಣ್ಣ ತಂಗಿ ಅಂತ ಇರ್ತೀರ, ನೀವು ಸಿಬ್ಲಿಂಗ್ಸ್ ಅಂತ ನಾವೇನು ಹೇಳ್ತೀವಿ, ಅವರಿಂದ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುವಂಥದ್ದು, ಅವ್ರ ಜೊತೆಗೆ ಬಾಂಧವ್ಯಗಳು ಚೆನ್ನಾಗಿರುವಂಥದ್ದು. ಇವತ್ತು ಅಣ್ಣ ತಮ್ಮ, ಅಕ್ಕ ತಂಗಿ ಮಧ್ಯದಲ್ಲೇ ಒಂದು ಬಾಂಧವ್ಯಗಳಿಲ್ಲ, ಒಂದು ಒಡನಾಟಗಳಿರೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮಗೆ ಅವರಲ್ಲಿ ಒಂದು ಬಾಂಧವ್ಯ ಬರುವಂಥದ್ದು, ಏನೋ ಕೋಪ ಮಾಡ್ಕೊಂಡು ದೂರ ಆಗಿರ್ತೀರ, ಒಂದಾಗುವಂಥದ್ದು. ಈ ರೀತಿ ರಿಸಲ್ಟ್ಸ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಳ್ಳೆ ರಿಸಲ್ಟ್ಸ್ ನಿಮಗೆ ಇರೋದಿಲ್ಲ. ಮಿಶ್ರ ಫಲ ಅಂತ ಹೇಳೋವಂಥದ್ದು ನಿಮಗೂ ಕೂಡ. ಸೊ ಅದರಿಂದ ಅಟ್ಲೀಸ್ಟ್ ಅಣ್ಣ ತಮ್ಮ, ಅಕ್ಕ ತಂಗಿ ಬೆರೀತಾರೆ ಅಂತಂದರೆ ನೋಡ್ಕೊಂಡು ಬೆರೀರಿ. ದುಡ್ಡು ಕಾಸು ಸಹಾಯ ಮಾಡೋವಂಥದ್ದು ಮಟ್ಟಕ್ಕೆ ಹೋಗಬೇಡಿ. ಯಾರಿಗೆ ಆದ್ರೂ ನಿಮ್ಮನ್ನು ಮುಳುಗಿಸ್ಬಿಡ್ತಾರೆ ಅವ್ರು ಎದ್ಬಿಟ್ಟು. ಸೊ ನೀವು ಕೈ ಕೊಟ್ಟರಿಂದ ನಿಮ್ಮನ್ನು ಕೆಳಗಡೆ ಎಳೆದು ಅವ್ರ ಮೇಲೆ ಬರ್ತಾರೆ. ಅದರಿಂದ ಎಷ್ಟು ಬೇಕು, ಹೆಂಗೆ ಬೇಕು ಅಷ್ಟು ಮಾತ್ರನೇ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮೀನರಾಶಿಯವರಿಗೆ ಕೊನೆಯದಾಗಿ ಪರಿಹಾರ ಹೇಳೋವಂಥದ್ದು ಏನಪ್ಪ ಅಂತಂದರೆ, ನೀವು ಅಷ್ಟೇ ಎಜುಕೇಷನಲ್ಲಿ ಏನಾದರೂ ಸಂಬಂಧಪಟ್ಟಂಗೆ ಎಲ್ಪ್ ಮಾಡೋವಂಥದ್ದು ಯಾರಿಗಾದರೂ ಸರಿ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಯಾರಾದರೂ ವಯಸ್ಸಾದಂಥವ್ರು ಈ ಬೀದಿಗಳಲ್ಲೆಲ್ಲ ಸಣ್ಣ ಸೊಪ್ಪು ತರಕಾರಿಗಳು ಅವು ಇವು ಎಲ್ಲ ಮಾರ್ತಾ ಇರ್ತಾರೆ, ತುಂಬ ವಯಸ್ಸಾಗಿರೋವಂಥ ವೃದ್ಧರಿರ್ಬೋದು ಅಥವಾ ಅಜ್ಜಿಯಂದ್ರಿರ್ಬೋದು, ಅಂಥವ್ರಿಗೆ ಏನಾದರೂ ನಿಮ್ಮ ಕೈಲಾಗುವಂಥದ್ದು, ಅವರಿಗೆ ಊಟಕ್ಕೋ ಅಥವಾ ಬಟ್ಟೆಗೋ ಏನಾದರೂ ನಿಮ್ಮ ಕೈಲಾಗುವಂಥ ಒಂದು ಸೇವೆನ ಖಂಡಿತವಾಗ್ಲೂ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನಿಮ್ದು ಆಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲ ರಾಶಿಗಳಿಗೂ ಯಾವಾಗಲೂ ಎಲ್ಲ ಒಳ್ಳೇದಿರಲ್ಲ, ಎಲ್ಲ ರಾಶಿಗೂ ಯಾವಾಗಲೂ ಕೆಟ್ಟದಿರೋದಿಲ್ಲ. ಈ ವರ್ಷ ಕೆಟ್ಟದಾದರೆ ಮುಂದಿನ ವರ್ಷ ಒಳ್ಳೇದಿರುತ್ತೆ. ಸೊ ಮುಂದಿನ ವರ್ಷ ಒಳ್ಳೇದಿದ್ರೆ ಈ ವರ್ಷ ಕೆಟ್ಟದಾಗುತ್ತೆ ಅನ್ನೋಂಥದ್ರಿಂದ ನಿಮ್ಮ ಟೈಮ್ ಆಗೋಗಿದೆ ಅಂದರೆ ವೆಯ್ಟ್ ಮಾಡಿ. ನಿಮ್ಮ ಟೈಮ್ ಬಂದಿಲ್ಲ ಅಂದರೆ ಈಗ ಬರ್ತಾಯಿದೆ ನೋಡಿ. ಅದರಿಂದ ಯಾರು ಯಾವುದೇ ರೀತಿಯಲ್ಲೂ ಬೇಜಾರು ಮಾಡ್ಕೊಳ್ಳೋಂಥದ್ದೇನೂ ಇಲ್ಲ. ಯಾವ್ಯಾವ ರಾಶಿಗೆ ಒಳ್ಳೆಯದು ಅಂತ ಹೇಳಿದ್ದೀನಿ, ಯಾವ್ಯಾವ ರಾಶಿ ಎಚ್ಚರವಾಗಿರಬೇಕು ಅಂತ ಹೇಳಿದ್ದೀನಿ, ಯಾರಿಗೆ ಮಿಕ್ಸ್ಡ್ ರಿಸಲ್ಟ್ಸ್ ಅಂತಲೂ ಕೂಡ ಹೇಳಿದ್ದೀನಿ. ಸೊ ಅದರಿಂದ ನಾನು ಹೇಳಿರೋಂಥ ಸಿಂಪಲ್ ಪರಿಹಾರ ಮಾಡ್ಕೊಳ್ಳಿ. ಈ ಒಂದು 2024 ಗುರು ಬದಲಾವಣೆ ಎಲ್ಲ ರಾಶಿಯವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ನಿಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ.